ಕೆಲವೊಂದು ಪರ್ಫಾರ್ಮೆನ್ಸಸ್ಸು ಅಂದ್ರೆ ಮುಂದೆ ಹೋಗ್ತಾ ಅವನು ಈ ರೀತಿ ಮಾಡೋದು ಬೇರೆ ವಿಷಯ, ಬಟ್ ಮೊದಲ ಹೆಜ್ಜೆಲೆ ಮಾತನ್ನ ಮೌನವಾಗಿಸುವಂಥ ಪರ್ಫಾರ್ಮೆನ್ಸ್ ಅಂದ್ರೆ ಇದೆ. ರಕ್ಷಿತಾ, ನಾನೇನು ಹೇಳಲಿ, ಆಡಿಯನ್ಸ್ ಹೇಳ್ತಿದ್ದಾರೆ ಹೆಂಗ್ ಮಾಡ್ದ ಅವನು. ಐ ಲವ್ಡ್ ಇಟ್. ತುಂಬಾ ಎಮೋಷನ್ ಇತ್ತು ಅದರಲ್ಲಿ. ಐ ಥಿಂಕ್ ಉತ್ತರ ಕರ್ನಾಟಕಲ್ಲಿ ಇರೋ ಟ್ಯಾಲೆಂಟ್ ಅಲ್ಲ, ವಿ ಸಮ್ ಟೈಮ್ ಅಂಡರ್ ಎಸ್ಟಿಮೇಟ್ ಇಟ್. ನನಗೆ ಆನಂದ್ ತುಂಬಾ 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 ಇಷ್ಟ ಆದ. ಈ ಶೋ ಅಲ್ಲಿ ಆನಂದ್ ಇದ್ರೆ ನಾನು ತುಂಬಾ ಖುಷಿ ಪಡ್ತೀನಿ, ನಾನು ತುಂಬಾ ಆನಂದವಾಗಿರ್ತೀನಿ. ಆಸ್ ಅ ಡಾನ್ಸರ್ ಇನ್ ಹಿಸ್ ಲೈಫ್ ನಾನು ನಿನಗೆ ತುಂಬಾ 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 ಮನಸ್ಪೂರ್ವಕವಾಗಿ ಅರ್ಜುನ್ ಸರ್. ರಾಯಚೂರಿನ ಮಿಂಚು ಆನಂದ್. ಏನಂದ್ರೆ ಆಕ್ಚುಲಿ ಎಲ್ಲೋ ಒಂದು ಕಡೆ ಓದಿದ್ ನೆನಪಿದೆ ನನಗೆ. ಏನಂದ್ರೆ ಶ್ರಮ ನಿಮ್ಮನ್ನ ಲಕ್ ಹತ್ರ ಕರ್ಕೊಂಡು ಹೋಗುತ್ತಂತೆ, ಲಕ್ ಅವಾಗ್ಲೇ ನೋಡಕ್ಕಾಗತ್ತಂತೆ. ಅಂದ್ರೆ ಶ್ರಮ ಪಟ್ರೇನೆ ಲಕ್ ನಿಮ್ಮನ್ನ ನೋಡಕ್ಕಾಗದು. ಇದು ಕಂಪ್ಲೀಟ್ ಶ್ರಮ. ನೀವು ಹೇಳಿದ್ರಿ ಕಡೆ ತನಕ ಮರೆಯಲ್ಲ ಜೋಗಿ, ನಿಮ್ಮ ಪರ್ಫಾರ್ಮೆನ್ಸ್ ನಾವು ಕಡೆ ತನಕ ಮರೆಯೋಕ್ಕಾಗಲ್ಲಪ್ಪ. ಥ್ಯಾಂಕ್ ಯು ಸರ್. ರಾಯಚೂರಿಗೆ ಹೆಮ್ಮೆ ನೀವು. ರಾಯಚೂರಿನ ಪ್ರತಿ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ರಾಘು, ಯೋಗ ಬರುತ್ತೆ ಇಲ್ಲಿ ಬಂದಿರೋರು ಎಲ್ರಿಗೂ ಯಾವುದೋ ಒಂದು ಯೋಗದಿಂದ ವೇದಿಕೆ ಸಿಗುತ್ತೆ. ಇಲ್ಲಿಂದ ಮುಂದಕ್ಕೆ ಹೋಗೋದು ಯೋಗ್ಯತೆ ಇದ್ರೆ ಮಾತ್ರ. ಸೊ ಇವತ್ತು ನೀವು ಆ ಯೋಗ್ಯತೆನ ಜೊತೆಲಿ ಇಟ್ಕೊಂಡು ಆ ಶ್ರಮದ ಜೊತೆಗೆ ಹೋಗ್ತಾ ಇದ್ದೀರಾ. ನಾನು ತುಂಬಾ ಚೆನ್ನಾಗಿ ಬಹಳ ಪ್ರಾಮಾಣಿಕವಾಗಿ ಡಾನ್ಸ್ ಮಾಡಿದ್ರಿ. ಆ ಥರ ಹೆಂಗೆ ಅಂದ್ರೆ ಒಂದು 3 to 4 ವಾವ್ ಮೂಮೆಂಟ್ಸ್, ಆ ಥರ ವಾವ್ ಅಂತ ಅನ್ಸೋವಂಥದ್ದು. ಅದು ನಾವ್ ಏನಕ್ಕೆ ವಾವ್ ಅಂತ ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ವಿಷಯ ಬಹಳ ಎಮೋಷನಲ್ ತಗೊಂಡಿದ್ದಾನೆ. ಅಂದ್ರೆ ಒಂದು ತಾಯಿ ಬಗ್ಗೆ ಹೇಳೋದು ನೃತ್ಯದ ಜೊತೆಗೆ ಬಹಳ ಒಳ್ಳೆ ಒಂದು ನಾಟಿ ಪ್ರತಿಭೆ ಇದೆ ಆನಂದಲ್ಲಿ. ಅದು ಬೇರೆ ಯಾವ ನಾಟಿನೂ ಅಲ್ಲ, ನಮ್ಮ ರಾಯಚೂರು ನಾಟಿ ಪ್ರತಿಭೆ. ಅದರಲ್ಲಿ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಆನಂದ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಚಿನಿ ಮಾಸ್ಟರ್, ನಿಮ್ಮ ಅಭಿಪ್ರಾಯ? ಆನಂದ್, ಮನಸ್ಫೂರ್ತಿ ಹೇಳ್ತೀನಿ, ಆನಂದವಾಗಿ ಮಾಡಿದ್ದೀರಾ ನೀವು ನಿಜವಾಗಿ. ಅಂದರೆ ಫುಲ್ ಹಾರ್ಟೆಡ್ನಲ್ಲಿ ಡಾನ್ಸ್ ಮಾಡ್ತಾರಲ್ಲ, ಅವಾಗ ಯು ಆ್ಯಕ್ಚುಲಿ ಫರ್ಗೆಟ್ ಯುವರ್ ಸೆಲ್ಫ್. ನಿಮ್ಮನ್ನೇ ಮರ್ತೋಗ್ಬಿಡ್ತೀರ ಡಾನ್ಸ್ ಮಾಡುವಾಗ. ಯಾಕಂದರೆ ನಿಮಗೆ ನಾವುಗಳು 4 ಜನ ಕೂತಿದ್ದೀರ, ಎಷ್ಟು ಜನ ಇದ್ದಾರೆ, ಎಷ್ಟು ಕ್ಲಾಪ್ಸ್ ಹೊಡಿತಾರೆ, ಏನು ಕಾಣಲಿಲ್ಲ ನಿಮಗೆ. ಯು ಆರ್ ಇನ್ ಒಂದು ಟ್ರಾನ್ಸ್, ಒಂದು ಮೆಡಿಟೇಷನ್ ಥರ ಡ್ಯಾನ್ಸನ್ನ ಮಾಡಿದ್ದೀರ. ಅದು ಗ್ರೇಟೆಸ್ಟ್ ಅಡ್ವಾಂಟೇಜ್. ಆ್ಯಂಡ್ ನಿನಗೆ ಇನ್ನೊಂದಂದರೆ ಒಂದು ಮೈನಸ್ ಪಾಯಿಂಟ್ ಕೂಡ ಇದೆ. ಈ ಒಂದು ಪರ್ಫಾರ್ಮೆನ್ಸ್ ಇಟ್ಕೊಂಡು ನೀವು ಯಾವಾಗ ಬಂದರೆ ಕೂಡ ಏನಯ್ಯ ಫಸ್ಟ್ ಮಾತ್ರ ಏನು ಇಂಪ್ರೆಸ್ ಮಾಡಿದೆ ಆ ಹುಡುಗ, ಯಾಕಂಗೆ ಮಾಡ್ತಾ ಇಲ್ಲ ಅಂತ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ಎ ಟೆಸ್ಟಿಂಗ್ ಪೀರಿಯಡ್ ಫಾರ್ ಯು. ನಮಗಿಲ್ಲ, ನಿನಗೆ ನೀನೇ ಟೆಸ್ಟ್. ಭಾರಿ ಕಷ್ಟ ಈ ಕೆಲಸ. ಬಟ್ ಐ ಡೋಂಟ್ ನೋ, ನೀನು ಫೈನಲ್ ಥರ ಮಾಡಿದ್ಯಾ, ದಟ್ ಇಸ್ ಯುವರ್ ಮಿಸ್ಟೇಕ್. ಸೆಮಿಫೈನಲ್ಸು, ಕ್ವಾರ್ಟರ್ ಫೈನಲ್ಸ್, ಫೈನಲ್ ಪರ್ಫಾರ್ಮೆನ್ಸ್, ಫಸ್ಟ್ ಇಂಟ್ರಡಕ್ಷನ್ ಮಾಡಿಬಿಟ್ಟ. ಸೊ he went higher than what we thought. So best of luck. Welcome Anand to DKD. ಆನಂದ್, ಫಸ್ಟ್ ಮೆಡಲ್ ತಗೊಂಬನ್ನಿ. ನಮ್ಮ ರಾಯಚೂರಿನ ಪ್ರತಿಭೆ ಆನಂದ್ ಅವರು ಆಯ್ಕೆ ಆಗಿದ್ದಾರೆ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆಗೆ. ಆನಂದ್, ಏನೋ ಹೇಳ್ಬೇಕಂತ ಅನ್ಕೊಂತಿದ್ರ, ಮಾತಾಡಿ ಸರ್. ಇವತ್ತು ನಾನು ಈ ಸ್ಟೇಜ್ ಮೇಲೆ ಮಾಡೋಕ್ಕೆ ಕಾರಣ ನಮ್ಮ ಮೋನಿಕಾ ಮೇಡಮ್ ಅಂತ. ಈ ಮೆಡಲ್ ಅವ್ರಿಗೆ ಹೋಗ್ಬೇಕು ಸರ್. ನಾನು ಎಲ್ಲೋ ಎಷ್ಟೊತ್ತಲ್ಲಿ ಆಡಿಷನ್ಸ್ ಹೋಗಿದ್ದೀನಿ, ಕಾಂಪಿಟೇಷನ್ಸ್ ಹೋಗಿದ್ದೀನಿ. ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಸರ್. ಅವರು ಬೇರೆ ಸ್ಕೂಲ್ಗೆ ಹೋಗಿ ವರ್ಕ್ ಮಾಡಿ ಆ ದುಡ್ಡು ತೊಗೊಂಬಂದು ನನಗೆ ಚಾರ್ಜಿಗೆಲ್ಲ ಕೊಡ್ತಿದ್ರು. ಇವತ್ತು ಈ ಮೆಡಲ್ ಅವ್ರಿಗೆ ಹೋಗ್ಬೇಕು ಸರ್. ಮೋನಿಕಾ ಮೇಡಮ್ ನಾವು ಸ್ಟೇಜ್ ಮೇಲೆ ಕರೆಯೋಣ. ಮೋನಿಕಾ ಮ್ಯಾಮ್, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಮೋನಿಕಾ ಅವರೇ, ಅವರ ಗುರು ಸ್ಥಾನದಲ್ಲಿ ನಿಂತಿದ್ದೀರಾ. ಒಬ್ಬ ಗುರುವಿಗೆ ಬೆಸ್ಟ್ ಗಿಫ್ಟೇ ತನ್ನ ಶಿಷ್ಯನ ಗೆಲುವು ಅಲ್ವಾ? ಸೊ ಇವತ್ತು ನಿಮ್ಮ ಶಿಷ್ಯ ಗೆದ್ದು ನಿಮ್ಮ ಹೆಸರನ್ನ ಈ ವೇದಿಕೆ ಮೇಲೆ ಹೇಳಿದ್ದಾರೆ. ಏನು ಹೇಳಕ್ ಇಷ್ಟಪಡ್ತೀರಾ? ಎಮೋಷ್ನಲ್ ಆಗಿ ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಮ್ಯಾಮ್. ಬಟ್ ಇಲ್ಲಿ ಬಂದು ನಾನು ಈವನ್ ರಿಹರ್ಸಲ್ಲೂ ನೋಡಿದ್ದಿದ್ದಿಲ್ಲ, ಯಾಕಂದರೆ ನಾನು ಆ ಫೀಲ್ನ ಆನ್ ಸ್ಟೇಜೇ ನೋಡಬೇಕು ಯಾವ ಥರ ಅಂತ. ಬಟ್ ಇಲ್ಲಿ ನೋಡಿದಾಗ ನನ್ನ ಸೆಲ್ಫ್ ನಾನು ಕಂಟ್ರೋಲ್ ಮಾಡ್ಕೋಕ್ಕಾಗಿಲ್ಲ. ನನಗೆಲ್ಲರೂ ಹೇಳ್ತಾಯಿದ್ರು, ಅಂದರೆ ಏನಾದರೂ ಜೀವನ ಉಪಯೋಗ ಸಂಪಾದನೆ ಮಾಡ್ಕೋಬೇಕು, ಅವಾಗೇ ಲೈಫ್ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಆಸ್ತಿ ಆನಂದ್ ಮ್ಯಾಮ್. ಹಾಯ್
ಈ ಜಿ ಪ್ಲಾಟ್ಫಾರ್ಮ್ ಬಂದಮೇಲೆ ಇದಕ್ಕೊಂದು ಬೆಲೆ ಸಿಕ್ಕಿದೆ ನನ್ನ ಆಸ್ತಿಗೆ. ತುಂಬ ಖುಷಿ ಆಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಇಡೀ ರಾಯಚೂರೇ ವೇಟ್ ಮಾಡ್ತಾ ಇದ್ದೀನಿ ಪರ್ಫಾರ್ಮೆನ್ಸ್ಗೋಸ್ಕರ. ಸೊ ಈ ಜರ್ನಿ ಅವ್ನು ಕಂಟಿನ್ಯೂ ಇರಬೇಕು, ಮುಂದೆ ಇನ್ನೂ ಒಳ್ಳೆ ಪೊಸಿಷನ್ಸ್ಗೆ ಇಂಥ ಒಳ್ಳೆ ವೇದಿಕೆ ಸಿಗಬೇಕಂತ ಹಾರೈಸ್ತಿದ್ವಿ. ಮೋನಿಕಾ ಮ್ಯಾಮ್, ನೀವು ಹೇಳಿದ್ರೆ ಅವನೇ ಆಸ್ತಿ ಅಂತ ಹೇಳಿ, ಎಲ್ಲಿ ಹೇಳ್ಕೊಡ್ತೀರಾ ಅವ್ರಿಗೆ ಡಾನ್ಸ್ ಎಲ್ಲ ನೀವು? ಆ್ಯಕ್ಚುಲಿ ನಮ್ಗೆ ಓನ್ ಕ್ಲಾಸ್ ಇಲ್ಲ ಮ್ಯಾಮ್. ಒಂದು ಸ್ಕೂಲಲ್ಲಿ ಈವ್ನಿಂಗ್ ಅವರ್ಸು ನಮ್ಮ ಟೀಮ್ ಎಲ್ಲ ಅಲ್ಲಿ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದೀರಾ? ಅದು ಒಂದು ಗೌರ್ಮೆಂಟ್ ಸ್ಕೂಲ್ ಮ್ಯಾಮ್. ಓ, ಅಂದ್ರೆ ಸ್ಕೂಲ್ ಅವರ್ಸ್ ಮುಗಿದ್ಮೇಲೆ ಸರ್ಕಾರಿ ಶಾಲೆಯಲ್ಲಿ ನಾವು ಈವ್ನಿಂಗ್ ಕ್ಲಾಸಸ್ ನೀವು ಅದನ್ನ ಕ್ಲಾಸಸ್. ಸರ್ಕಾರಿ ಶಾಲೆಗಳಿಗೆ ಒಂದು ಚಪ್ಪಾಳೆ ಹೊಡಿರಪ್ಪ ಅಲ್ವಾ? ಈ ತರ ಒಂದು ಪ್ರತಿಭೆಗೆ ಎಲ್ಲೋ ಒಂದ್ ಕಡೆ ಜಾಗ ಕೊಟ್ಟು ವೇದಿಕೆ ಕೊಟ್ಟು ಸಪೋರ್ಟ್ ಮಾಡ್ತಿದೆ ನಮ್ಮ ಸರ್ಕಾರಿ ಶಾಲೆಗಳು. ಅಂದ್ರೆ ಆ ಶಾಲೆಗಳು ಇನ್ನೂ ಬೆಳಿಬೇಕು, ಯಾವುದೇ ಕಾರಣಕ್ಕೂ ಆ ಶಾಲೆಗಳು ಕಾಣೆಯಾಗಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ. ಆ ಶಾಲೆ ಹೆಸರು ನೀವು ಹೇಳಬೇಕು ಮೇಡಮ್, ಯಾಕಂದ್ರೆ ಅದು ಬಹಳ ಮುಖ್ಯ. ಅದು ಹಾಂ ಮ್ಯಾಮ್, ಸರ್ಕಾರಿ ಹಿರಿಯ KEB ಪ್ರಾಥಮಿಕ ಶಾಲೆ ಮ್ಯಾಮ್. ಓಕೆ, ಸರ್ಕಾರಿ ಹಿರಿಯ KEB ಪ್ರಾಥಮಿಕ ಶಾಲೆ ರಾಯಚೂರಿಗೆ. ಥ್ಯಾಂಕ್ ಯು ಎಲ್ಲ ಶಾಲಾ ಮುಖ್ಯಸ್ಥರಿಗೆ. ಅನಂತ್, ಮೊದಲನೇದಾಗಿ ಈ ಹಾಡು ತಾಯಿ ಬಗ್ಗೆ ಇರೋಂಥ ಹಾಡು ನನಗೆ ಭಾಳ ಇಷ್ಟ, ನಮ್ಮೆಲ್ರಿಗೂ ಭಾಳ ಇಷ್ಟ. ಫಸ್ಟು ಒಂದ್ಸಲಿ ಪ್ರೇಮ್ ಸರ್ಗೆ ಚಪ್ಪಾಳೆ. ಏನ್ ಸಾಂಗ್ ಮ್ಯಾಮ್, ಒನ್ಸ್ಗೆ ಮೋನಿಕಾ ಹಾಗೂ ಆನಂದ್ ಇಬ್ರಿಗೂ ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್. ಥ್ಯಾಂಕ್ ಯು ಮ್ಯಾಮ್. ಇದಕ್ಕೆಲ್ಲ ಬೆಲ್ಟ್ ಎಲ್ಲಿ ಸಿಗುತ್ತೆ ಜನ್ಯಾಜಿ? ಅದು ನಮ್ಮ ಮನೇಲಿ ಚಾರ್ಲಿ ಅಂತ ಒಬ್ಬ ಇದ್ದಾನೆ, ನಾಯಿ, ಅವನ್ ಬೆಲ್ಟ್. ಜನ್ಯಾಜಿ, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಚಪ್ಪಾಳೆ ರಾಘು ಹಾಗೂ ಅರ್ಜುನ್ ಜನ್ಯಾಜಿಗೆ. ಅಂಡ್ ಒನ್ಸ್ ಅಗೇನ್ ಸಾಕ್ಷಿ, ಕಂಗ್ರ್ಯಾಚುಲೇಷನ್, ನೀವ್ ಆಯ್ಕೆ ಆಗಿದ್ರ DKDಗೆ. ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್. ನೀವು ನಮ್ಮ ಜಿ ಕುಟುಂಬದ ಪರ್ಮನೆಂಟ್ ಸದಸ್ಯರು. ನೀವು ಸದ್ಯಕ್ಕೆ DKD ಮೂಲಕ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಶುರು ಆಗ್ತದೆ ಅಷ್ಟೇ. ಇನ್ ಮುಂದೆ ತುಂಬಾ ಬಾಕಿ ಇದೆ. ಯೇ ತೋ ಸಿರ್ಫ್ ಟ್ರೇಲರ್ ಹೇ, ಅಭಿ ಪಿಕ್ಚರ್ ಬಾಕಿ ಹೇ. ನಿಮ್ಮನ್ನ ವಾಪಸ್ ಊರಿಗೆ ಕಳ್ಸಿಕೊಡೋ ಚಾನ್ಸೇ ಇಲ್ಲ. ಓಕೆ, ನಿಮ್ಮ ಗುರುಗಳನ್ನ ಈಗ ಕರೆಯೋಣ. ಗುರುಗಳೇ ಬರ್ಲಿ, ಒಂದ್ ದೊಡ್ಡ ಚಪ್ಪಾಳೆ. ಸರ್, ನಿಮ್ಮ ಹೆಸರು? ಗಣೇಶ್ ಅವರೇ, ನಿಮ್ಮ ವಯಸ್ಸೆಷ್ಟು? 28. ಅಂದ್ರೆ 28 ವಯಸ್ಸಿನ ಗುರು 60 ವರ್ಷದ ಶಿಷ್ಯಗೆ ಡಾನ್ಸ್ ಹೇಳ್ಕೊಟ್ಟು ಪಾಠ ಹೇಳ್ಕೊಟ್ಟು ಇವತ್ತು ಈ ವೇದಿಕೆ ಮೇಲೆ ಆಯ್ಕೆ ಆಗೋ ತರ ಮಾಡಿದ್ದಾರೆ.